ತಿರುಕುರುಂಪೆ ತೊಂಡರು. ಇವರನ್ನು ಭಕ್ತೇಂಗಿತ ವೇತ್ತನೆಂದು ತಿರುಕುರಿಪು ತೊಂಡರೆಂದು ಕರೆಯುತ್ತಾರೆ. ಮಾತೆಂಬುದು ಜ್ಯೋತಿರ್ಲಿಂಗವೆಂಬ ಪ್ರಭುದೇವರ ವಾಣಿಯನ್ನು ಬಹುಜನರು ಕೇಳಿದ್ದಾರೆ. ಮಾತಿನ ಮಹತ್ವವನ್ನು ತಿಳಿಸುವ ಸೂತ್ರದಂತಿದೆ ಅವರ ವಾಣಿ. ಶರಣರು ಎನಿಸಿಕೊಂಡವರು ಇದನ್ನು ತಿಳಿದೇ ಮಾತನಾಡುವಾಗ, ಮಾತು ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವ ಅನುಭವವಾಣಿಯನ್ನು ತಿಳಿದ ಅವರು ಕೊಟ್ಟ ಮಾತನ್ನು ಕೊನೆಗಾಣಿಸಲು, ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣ ಮಾಡಲು, ಸರ್ವಸ್ವವನ್ನೂ ತ್ಯಾಗ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಹರಿಶ್ಚಂದ್ರ ಕೊಟ್ಟ ವಚನವನ್ನು ಪರಿಪಾಲಿಸಲು ಎಂತೆಂಥ ಕಷ್ಟಗಳನ್ನು ಅನುಭವಿಸಿದ, ಏನೆಲ್ಲವನ್ನೂ ತ್ಯಾಗ ಮಾಡಿದನೆಂಬುದು ಲೋಕಕ್ಕೆ ತಿಳಿದ ಸಂಗತಿಯಾಗಿದೆ. ಹೀಗೆ ಕೊಟ್ಟ ಮಾತನ್ನು ಕೊಟ್ಟ ಅವಧಿಯಲ್ಲಿ ಪೂರ್ಣ ಮಾಡುವುದಾಗದಿದ್ದಾಗ ಆತ್ಮಾರ್ಪಣವನ್ನೇ ಮಾಡಲು ಸಿದ್ಧರಾದ ಶಿವಭಕ್ತರಲ್ಲಿ ತಿರುಕುರುಂಪೆ ತೊಂಡನೂ ಒಬ್ಬ. ಭರತ ಖಂಡದ ಸುಕ್ಷೇತ್ರಗಳಲ್ಲಿ ಕಾಂಚೀಪುರವೂ ಒಂದು. ಬಹುಕಾಲ ಅದು ಚೋಳದ ರಾಜಧಾನಿಯಾಗಿ ಶಿವಭಕ್ತಿ ಕೇಂದ್ರವಾಗಿ ಹೆಸರು ಪಡೆದಿದೆ. ಅನೇಕ ಶಿವಭಕ್ತರ ಮನೆಗಳಿಂದ ತುಂಬಿ ತುಳುಕುತ್ತಿರುವ ಆ ಕಾಂಚಿ ಪಟ್ಟಣದಲ್ಲಿ ತಿರುಕುರುಂಪೆ ತೊಂಡನೆಂಬ ಒಬ್ಬ ಶಿವಭಕ್ತನಿದ್ದನು. ಶಿವನಿಗಾಗಿ ಅವನ ಭಕ್ತಿ ಮೀಸಲು. ಇಂದು ಹರ, ನಾಳೆ ಹರಿ, ನಾಡಿದ್ದು ಬ್ರಹ್ಮ ಎಂದು ದಿನಕ್ಕೊಂದು ದೇವರನ್ನು ಪೂಜಿಸುವ ವೇಶ್ಯಾಭಕ್ತಿ ಅವನಲ್ಲಿರಲಿಲ್ಲ. ಅಪ್ಪಟ ಶಿವಭಕ್ತನವ. ಆ ಊರಿನ ಏಕಾಮ್ರನಾಥನೇ ಅವನ ಆದಿದೈವ. ಆ ಶಿವನನ್ನು ಬಿಟ್ಟು ಬೇರೆ ದೇವರನ್ನೇ ಅವನು ಅರಿಯ. ಹೀಗೆಂದು ಬೇರೆ ದೈವವನ್ನು ಅವನು ನಿಂದಿಸಲು ಹೋಗುತ್ತಿರಲಿಲ್ಲ. ಶಿವನನ್ನು ಬಿಟ್ಟು ಬೇರೆ ದೇವರೇ ಇಲ್ಲವೆಂದು ಅವನು ನಂಬಿದುದರಿಂದ ಪರದೈವಗಳ ನಿಂದೆಗೆ ಆಸ್ಪದವೆಲ್ಲಿ. ಮುಂಜಾನೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಶಿವನಾಮ ಸ್ಮರಣೆ ಮಾಡುತ್ತಾ ಪ್ರಾತಃ ವಿಧಿಗಳನ್ನು ತೀರಿಸಿ ಶಿವಪೂಜೆಗಾಗಿ ಕಂಪುಳ್ಳ ಹೂಗಳನ್ನು ಆಯ್ದು ತಂದು ಸ್ನಾನ ಮಾಡಿ ಶಿವಮಂದಿರಕ್ಕೆ ಹೋಗುತ್ತಿದ್ದ. ಗುಡಿಯ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಾ ಅವಿಕೃತ ಸ್ವಭಾವದ ಆ ತಿರುಕುರುಂಪೆ ತೊಂಡನು, ದೇವದೇವನೇ, ಕಾಮಾರಿಯೇ, ನಾನು ಸಲ್ಲಿಸುತ್ತಿರುವ ಈ ಅಲ್ಪ ಪೂಜೆಯನ್ನು ಸ್ವೀಕರಿಸು. ವೇದ ಘೋಷಗಳಿಂದ ಮಂತ್ರಗಳಿಂದ ಪೂಜಿಸಲು ನನಗೆ ಬಾರದು. ನನಗೆ ಬಂದ ಪರಿಯಲ್ಲಿ ನಿನ್ನನ್ನು ಪೂಜಿಸುತ್ತಿರುವೆ. ಅದನ್ನೇ ದೊಡ್ಡದಾಗಿ ತಿಳಿದು ನನ್ನ ಮೇಲೆ ಕೃಪೆದವರು ನನ್ನನ್ನು ಕರುಣಿಸು ಎಂದು ಬಾಗಿಲಲ್ಲೇ ನಿಂತು ತಾನು ತರಿದು ತಂದ ಹೂಗಳನ್ನು ಶಿವನಿಗೆ ಅರ್ಪಿಸಿ ಮನೆಗೆ ಮರಳುತ್ತಿದ್ದನು. ಈಶನ ಮೀಸಲು ಭಕ್ತನಾದ ತಿರುಕುರುಂಪೆ ತೊಂಡನು ತನ್ನ ಹೊಟ್ಟೆಯನ್ನು ಹೊರೆಯಲು ಒಂದು ಕಾಯಕವನ್ನು ಕೈಗೊಂಡಿದ್ದನು. ಶಿವಭಕ್ತರ ಬಟ್ಟೆಗಳನ್ನು ತೊಳೆಯುವುದೇ ಅವನ ಕಾಯಕ. ಕಾಂಚೀಪುರದಲ್ಲಿ ಶಿವಭಕ್ತರ ಮನೆಗಳಿಗೇನೂ ಕೊರತೆ ಇರಲಿಲ್ಲ. ಮುಂಜಾನೆ ಶಿವದರ್ಶನವನ್ನು ಪಡೆದು ಬಂದ ಮೇಲೆ ಆ ಶಿವಭಕ್ತರ ಮನೆಗೆ ಹೋಗಿ ಅವರು ಕಳೆದುಕೊಟ್ಟ ಬಟ್ಟೆಗಳೆಲ್ಲವನ್ನೂ ಒಯ್ದು ಊರ ಮುಂದೆ ಹರಿಯುವ ಹೊಳೆಯಲ್ಲಿ ಅವೆಲ್ಲವನ್ನು ಚೆನ್ನಾಗಿ ತೊಳೆದು ಮಡಿ ಮಾಡಿ ವೇಳೆಗೆ ಸರಿಯಾಗಿ ಅವರವರ ಮನೆಗೆ ಮುಟ್ಟಿಸುತ್ತಿದ್ದನು. ಆ ಕಾಯಕ ಅವನ ಶಿವಧ್ಯಾನಕ್ಕೆ ಬಹಳ ಅನುಕೂಲವಾಗಿತ್ತು. ಬಟ್ಟೆಯನ್ನು ಬೀಸಿ ಒಗೆಯುವ ಒಂದೊಂದು ಪೆಟ್ಟಿಗೂ ಶಿವ್ ಶಿವ್ ಎಂಬ ಶಿವನಾಮ ಹೊರಹೊಮ್ಮುತ್ತಿತ್ತು. ಅದರಿಂದ ಅವನ ದೇಹ ಶ್ರಮ ಕಡಿಮೆಯಾಗುತ್ತಿತ್ತಲ್ಲದೆ ಮನಸ್ಸು ಅತ್ತ ಇತ್ತ ಚಲಿಸಿ ವಿಕಾರ ಭಾವನೆಗಳು ಒಡಮೂಡಲು ಆಸ್ಪದವಾಗುತ್ತಿರಲಿಲ್ಲ. ಅಂಥ ಶುದ್ಧಿಯ ಜೊತೆಗೆ ಹೊಟ್ಟೆ ಹೊರೆಯಲು ಅವನ ಕಾಯಕ ಬಹಳ ಸಹಕಾರಿಯಾಗಿತ್ತು. ಎಂತಲೇ ಶಿವಶರಣರು ಸತ್ಯ ಶುದ್ಧ ಕಾಯಕದಲ್ಲಿ ಪ್ರತಿಯೊಬ್ಬರೂ ನಿರತನಾಗಿರಬೇಕೆಂಬ ನಿರ್ಬಂಧವನ್ನು ವಿಧಿಸಿದ್ದಾರೆ. ತಿರುಕುರುಂಪೆ ತೊಂಡನು ಒಮ್ಮೆಯೂ ತನ್ನ ಕಾಯಕದಲ್ಲಿ ಅಸಡ್ಡೆ ಆಲಸ್ಯಗಳನ್ನು ತೋರಿಸುತ್ತಿರಲಿಲ್ಲ. ಪ್ರತಿದಿನವೂ ತಪ್ಪದೇ ಸಮಯಕ್ಕೆ ಸರಿಯಾಗಿ ಅವರವರ ಬಟ್ಟೆಗಳನ್ನು ಚೆನ್ನಾಗಿ ತೊಳೆದು ಅವರವರ ಮನೆಗೆ ಮುಟ್ಟಿಸುತ್ತಿದ್ದರಿಂದ ಜನರ ನಂಬಿಕೆಯನ್ನು ಚೆನ್ನಾಗಿಯೇ ಗಳಿಸಿಕೊಂಡಿದ್ದ. ಅತ್ಯಂತ ಪ್ರಾಮಾಣಿಕನೆಂದು ಕೆಲಸವನ್ನು ಚೆನ್ನಾಗಿ ಮಾಡುತ್ತಾನೆಂದು ಶಿವಭಕ್ತರಿಗೆ ಮನವರಿಕೆಯಾಗಿದ್ದರಿಂದ ತಮ್ಮೆಲ್ಲ ಬಟ್ಟೆಗಳನ್ನು ಇವನಿಗೆ ಹಾಕುತ್ತಿದ್ದರು. ಅದರಿಂದಾಗಿ ತಿರುಕುರುಂಪೆ ತೊಂಡನಿಗೆ ಸ್ವಲ್ಪ ಗಳಿಕೆಯೂ ಆಗುತ್ತಿತ್ತು. ಅದನ್ನು ಅವನು ನನಗೆ ಮುಪ್ಪಿನ ಸಮಯಕ್ಕೆ ಬರಲಿ, ಹಾಗೆ ಹೀಗೆ ಎಂಬ ಏನೋ ಒಂದು ಆಸೆಯಿಂದ ಉಳಿದ ಅಗಸರಂತೆ ಕೂಡಿಡುವ ಗೊಡವೆಗೆ ಹೋಗುತ್ತಿರಲಿಲ್ಲ. ತಂದಿಕ್ಕುವ ಶಿವಂಗೆ ಬಡತನವೇ, ಹುಟ್ಟಿಸಿದವನು ಹುಲ್ಲು ಮೇಯಿಸುತ್ತಾನೆಯೇ ಎಂಬ ತತ್ವ ಅವನದು. ಆದುದರಿಂದ ಗಳಿಸಿದ ಹಣದಿಂದ ಹರ ಶರಣರು ಮತ್ತು ಬಡವರ ಸೇವೆಗೈಯುತ್ತಿದ್ದ. ಅದರಿಂದ ಒಂದು ಬಗೆಯ ತೃಪ್ತಿ ಅವನಿಗುಂಟಾಗುತ್ತಿತ್ತು. ದಿನಗಳು ಗತಿಸಿದಂತೆ ಕಾಯಕದಲ್ಲಿಯೇ ನಿರತವಾದ, ಶಿವಧ್ಯಾನದಲ್ಲಿಯೇ ಲೀನವಾದ ಅವನ ಮನಸ್ಸು ನಿರ್ಮಲವಾಗತೊಡಗಿತು. ಶಿವಭಕ್ತರ ಬಟ್ಟೆಯ ಮಾಲಿನ್ಯ ತೊಳೆಯುತ್ತಾ ಹೋದಂತೆ ಅವನ ಮನಸ್ಸಿನ ಮಲಿನತೆಯೂ ತೊಳೆಯುತ್ತಾ ನಡೆಯಿತು. ಪಾಪವೆಂಬ ಮಲಿನ ಮನದ ಸೀರೆಯನ್ನು ಕೋಪವೆಂಬ ಕತ್ತೆಯ ಮೇಲೆ ಹೇರಿ ತಂದು ಶಿವಭಕ್ತಿ ರಸದ ಹೊಳೆಯ ದಂಡಿಯ ಮೇಲೆ ತಾಪತ್ರಯಗಳೆಂಬ ಕಿಚ್ಚಿನ ಮೇಲೆ ಕುದಿಸಿ ದೇಹವೆಂಬ ಕಲ್ಲ ಮೇಲೆ ಒಗೆಯುತ್ತಿರಲು ಶಿವಭಕ್ತರ ಬಟ್ಟೆಗಳೂ ಸ್ವಚ್ಛ, ಇವನ ಮನಸ್ಸೂ ನಿರ್ಮಲ. ಕೇಳಬೇಕೇನು? ಮಲಿನತೆಯನ್ನು ಕಳೆದುಕೊಂಡ ಮನ ಶಿವನ ಮನೆಯಾಗದಿದ್ದೀತೆ. ಪಾವಿತ್ರ್ಯವನ್ನು ಪಡೆದ ಕಾಯ ಶಿವನ ನಿಕಾಯವಾಗದಿದ್ದೀತೆ. ಬರುಬರುತ್ತಾ ಅವನ ದೇಹಭಾವ ಅಳಿದು ದೇವಭಾವ ಬೆಳೆಯತೊಡಗಿತು. ಒಂದು ಸಲ ಇವನ ಕಾಯಕ ನಿಷ್ಠೆಯನ್ನು ಪರೀಕ್ಷಿಸಲೋ ಎಂಬಂತೆ ಒಂದು ಘಟನೆ ನಡೆಯಿತು. ಆ ಊರಿನ ಏಕಾಮ್ರನಾಥನ ಜಾತ್ರೆ ಎಂದೆಲ್ಲದ ವೈಭವದಿಂದ ನಡೆಯುತ್ತಿತ್ತು. ಆ ಊರಿನ ಶಿವಭಕ್ತರ ಮನೆಗಳೆಲ್ಲವೂ ಅವರವರ ಬಂಧು ಬಳಗದವರಿಂದಲೂ ಇಷ್ಟಮಿತ್ರರಿಂದಲೂ ತುಂಬಿ ಹೋದವು.
ಒಬ್ಬೊಬ್ಬರ ಮನೆಯಲ್ಲಿ ಏನಿಲ್ಲೆಂದರೂ 20ಕ್ಕಿಂತ ಕಡಿಮೆ ಜನರಿರಲಿಲ್ಲ. ಸೀರೆ ಬಟ್ಟೆಗಳು ಗುಡ್ಡದಂತೆ ರಾಶಿ ರಾಶಿಯಾಗಿ ಬೀಳುತ್ತಿದ್ದವು. ಮುಂಜಾವಿನಿಂದ ಸಂಜೆವರೆಗೂ ಒಗೆದರೂ ಅವು ಮುಗಿಯುತ್ತಿರಲಿಲ್ಲ. ಅಲ್ಲದೆ ಆ ಜಾತ್ರೆ ಒಂದೇ ದಿವಸದಲ್ಲಿ ಮುಗಿಯುವಂತಹದೂ ಅಲ್ಲ. 4-5 ದಿನಗಳವರೆಗಂತೂ ಬಂದ ಬೀಗರು ನೆಂಟರು ತಮ್ಮ ಊರುಗಳಿಗೆ ಹೋಗುವ ಆಲೋಚನೆ ಮಾಡುತ್ತಿರಲಿಲ್ಲ. ಆದುದರಿಂದ ತಿರುಕುರುಂಪೆ ತೊಂಡನಿಗೆ ಒಗೆಯುವ ಬಟ್ಟೆಗಳ ಸಂಖ್ಯೆ ಕಡಿಮೆಯಾಗಲಿಲ್ಲ. ವೇಳೆಗೆ ಸರಿಯಾಗಿ ತೊಳೆದ ಬಟ್ಟೆಗಳನ್ನು ಒಣಗಿಸಿ ಒಡೆಯರಿಗೆ ಒಪ್ಪಿಸಿಕೊಡುವ ಕೆಲಸವನ್ನು ಅವನು ಒಂದು ವ್ರತದಂತೆ ಇದುವರೆಗೂ ಪಾಲಿಸಿಕೊಂಡು ಬಂದಿದ್ದ. ಹಾಗೆ ಮಾಡದಿದ್ದರೆ ಶಿವಭಕ್ತರಿಗೆ ತೊಂದರೆಯಾಗ್ತದೆ. ಅವರು ಮನಸ್ಸಿನಲ್ಲಿ ಬೇಸರ ಪಟ್ಟುಕೊಳ್ಳುತ್ತಾರೆ. ಶಿವಭಕ್ತರ ಮನಸ್ಸಿನಲ್ಲಿಯೂ ಶಿವನೂ ಇರುವುದರಿಂದ ಅವರಿಗೆ ಬೇಸರ ತೊಂದರೆ ಆದರೆ ಶಿವನಿಗೂ ಆದಂತೆ. ಹಾಗಾದಾಗ ಅವನ ಕೃಪೆ ನನ್ನ ಮೇಲಾಗುವುದಿಲ್ಲ. ಆದುದರಿಂದ ಶಿವಶರಣರ ಮನಸ್ಸಿಗೆ ತೊಂದರೆಯಾಗುವಂತೆ ನಾನೆಂದೂ ನಡೆದುಕೊಳ್ಳಬಾರದು ಎಂದು ನಂಬಿ ಮೊದಲಿನಿಂದಲೂ ಹಾಗೆಯೇ ನಡೆದುಕೊಂಡು ಬಂದಿದ್ದ ಶ್ರೇಷ್ಠ ಭಕ್ತನವ. ಈಗ ಬಟ್ಟೆಗಳು ಬಹಳವಾಗಿವೆ ಎಂದು ಎಂದಾದರೂ ತನ್ನ ವ್ರತಕ್ಕೆ ಭಂಗ ತಂದುಕೊಂಡಾನೆಯೇ? ಸರ್ವತಾ ಸಾಧ್ಯವಿಲ್ಲ. ಆದುದರಿಂದ ಮುಂಜಾವಿನಿಂದ ರಾತ್ರಿ 8 ಒಮ್ಮೊಮ್ಮೆ 10 ಗಂಟೆವರೆಗೂ ಬಟ್ಟೆ ತೊಳೆಯುವುದರಲ್ಲಿ ಮಗ್ನನಾಗಿ ಬಿಟ್ಟಿರುತ್ತಿದ್ದ. ಊಟ ಮಾಡಲು ಅವನು ಸಮಯ ಕಳೆಯಲಿಲ್ಲ. ಊಟಕ್ಕೆ ಬೇಕಾಗುವ ಸಮಯದಲ್ಲಿಯೇ 1-2 ಬಟ್ಟೆಗಳನ್ನು ಒಗೆಯಬಹುದಲ್ಲ. 1-2 ದಿನ ಉಪವಾಸವಿದ್ದರೆ ಆಗುವುದಾದರೂ ಏನು? ನನಗೆ ತೊಂದರೆಯಾದರೂ ಚಿಂತೆ ಇಲ್ಲ. ಶಿವಶರಣರಿಗೆ ತೊಂದರೆಯಾಗಬಾರದು ಎಂದು ವಿಚಾರಿಸಿ ಹಸಿವನ್ನು ಲೆಕ್ಕಿಸದೆ ಬಟ್ಟೆ ತೊಳೆಯುವುದರಲ್ಲಿಯೇ ಮಗ್ನನಾದ. ಸೀರೆಗಳು ರಾಶಿ ರಾಶಿಯಾಗಿ ಬಿದ್ದಂತೆ ಅವನ ಉತ್ಸಾಹವೂ ಇಕ್ಕೇರುತ್ತಿತ್ತು. ಶಿವ್ ಶಿವ್ ನಾಮಸ್ಮರಣೆಯಲ್ಲಿ ಮಗ್ನನಾದ. ಮನಕ್ಕೆ ಹಸಿವೆ ನೀರಡಿಕೆಗಳ ಅನುಭವ ಆಗಲೇ ಇಲ್ಲ. ದೇಹಶ್ರಮ ಹೇಳ ಹೆಸರಿಲ್ಲದೇ ಹೋಯಿತು. ಇಷ್ಟೊಂದು ಶಿವಭಕ್ತರ ಬಟ್ಟೆಗಳನ್ನು ಒಗೆಯುವ ಭಾಗ್ಯ ನನಗೆ ಮತ್ತೆಂದು ಪ್ರಾಪ್ತವಾದೀತು. ಶಿವನು ನನ್ನ ಮೇಲೆ ಕರುಣೆ ತೋರಿಯೇ ಇಂತಹ ಪ್ರಸಂಗವನ್ನು ದಯಪಾಲಿಸಿದ್ದಾನೆ. ಇದರ ಸದುಪಯೋಗ ಪಡೆಯದಿದ್ದರೆ ನನ್ನಂಥ ಅಧನ್ಯರು ಬೇರಾರು ಸಿಗರು ಎಂಬ ಭಾವನೆಯಿಂದ ಹಲವಾರು ಉಪವಾಸಗಳಾದರೂ ಬಟ್ಟೆ ತೊಳೆಯುವ ಕೆಲಸಕ್ಕೆ ಮಾತ್ರ ಚ್ಯುತಿ ಉಂಟಾಗದಂತೆ ನೋಡಿಕೊಂಡು ಎಲ್ಲರಿಂದಲೂ ಭಲೇ ಎನಿಸಿಕೊಂಡ. ಆ 5-6 ದಿನದ ಸಾಧನೆಯಿಂದ ಅವನಲ್ಲಾದ ಆಧ್ಯಾತ್ಮಿಕ ಪ್ರಗತಿ ಅತ್ಯದ್ಭುತವಾದದ್ದು. ಚಿತ್ತದಲ್ಲಿ ಪ್ರಸನ್ನತೆ, ಮುಖದಲ್ಲಿ ಅಪೂರ್ವ ಶಿವಕಳೆ ತಾನೇ ತಾನಾಗಿ ಲಾಸ್ಯ ಮಾಡುತ್ತಿತ್ತು. ಶಿವಭಕ್ತಿ ಪರಿಪಕ್ವತೆಯ ನಿಲುವಿನಲ್ಲಿ ನಿಂತಿತು. ಹಣ್ಣಾಗಿ ಶಿವಾರ್ಪಿತವಾಗುವ ಕಾಲ ಸನ್ನಿಹಿತವಾದಂತೆ ತೋರುತ್ತಿತ್ತು. ಆದರೂ ಹಿಡಿದ ಕಾಯಕವನ್ನು ಬಿಡಲಿಲ್ಲ. ಅದೇ ಶಿವನನ್ನುರಿಸುವ ಒಂದು ಮಹಾ ಸಾಧನವಾಗಿ ಪರಿಣಮಿಸಿತವನಿಗೆ. ಜಾತ್ರೆ ಮುಗಿದು ಬಂದ ಜನ ತಮ್ಮ ತಮ್ಮ ಊರಿಗೆ ಮರಳಿದರು. ತಿರುಕುರುಂಪೆ ತೊಂಡರ ಬಟ್ಟೆ ತೊಳೆಯುವ ಕೆಲಸ ಕಡಿಮೆಯಾಗಿ ಸಮಯ ಉಳಿಯಲಾರಂಭಿಸಿತು. ಆ ಸಮಯದ ಉಪಯೋಗವನ್ನು ಅವನು ಮಾಡಿಕೊಳ್ಳದೆ ಬಿಡಲಿಲ್ಲ. ಮುಂಜಾನೆ ಹೆಚ್ಚು ಸಮಯ ಶಿವಧ್ಯಾನ ಶಿವಪೂಜೆಯಲ್ಲಿ ವಿನಿಯೋಗಿಸುತ್ತಿದ್ದ. ಸಾಯಂಕಾಲವೂ ಉಳಿದ ಸಮಯವನ್ನು ಅದಕ್ಕಾಗಿ ಮೀಸಲಾಗಿರಿಸಿದ. ದಿನ ದಿನಕ್ಕೂ ಅವನ ಭಕ್ತಿ ಬಲಿಯತೊಡಗಿತು. ಕಾಯಕ, ಶಿವಧ್ಯಾನ, ಶಿವಪೂಜೆ ಈ ಮೂರೇ ಮೂರು ಅವನ ಜೀವದ ಜೀವಾಳವಾದವು. ಅವನ್ನು ಬಿಟ್ಟು ಮತ್ತೇನನ್ನು ಅವನು ಅರಿಯ, ಮತ್ತೇನನ್ನು ಅವನು ನೆನೆಯ. ಕೈಗಳು ಕೆಲಸದಲ್ಲಿ, ಮನಸ್ಸು ಶಿವಪಾದ ಪಂಕೇರುಹದಲ್ಲಿ ಯಾವಾಗಲೂ ಮಗ್ನವಾಗಿರುತ್ತಿದ್ದವು. ದಿನಗಳು ಹೀಗೆ ಕಳೆಯುತ್ತಿರಲು ಮತ್ತೊಂದು ಮಹತ್ವದ ಘಟನೆ ಅವನ ಜೀವನದಲ್ಲಿ ನಡೆಯಿತು. ಅದೇ ಅವನ ಭವಪಾಶ ಹರಣಕ್ಕೂ ಕಾರಣವಾಯಿತು. ಒಂದು ದಿನ ತಿರುಕುರುಂಪೆ ತೊಂಡರು ಯಥಾಪ್ರಕಾರ ಹೊಳೆಯಲ್ಲಿ ನಿಂತು ಶಿವಭಕ್ತರ ಬಟ್ಟೆಯನ್ನು ತೊಳೆಯುವುದರಲ್ಲಿ ತಲ್ಲೀನರಾಗಿದ್ದರು. ಆಗ ಒಬ್ಬ ಜಂಗಮ ಮೂರ್ತಿ ಆ ಹೊಳೆಗೆ ಸ್ನಾನ ಮಾಡಲು ಬಂದು ತನ್ನ ಮೈಮೇಲಿನ ಕಂತೆ ಕಪನಿಯನ್ನು ತೆಗೆದಿಟ್ಟು ಹೊಳೆಗಿಳಿದನು. ಇಳಿ ವಯಸ್ಸಾಗಿದ್ದರೂ ಅವನ ಮುಖದಿಂದ ಹೊರಸೂಸುವ ಶಿವತೇಜ ಯಾರ ಮನಸ್ಸಿನಲ್ಲಾದರೂ ಭಕ್ತಿಭಾವವನ್ನು ಮೂಡಿಸುತ್ತಿತ್ತು. ಎತ್ತಿ ಕಟ್ಟಿದ ಕೆಂಜಡೆ, ತೇಜಪುಂಜ ಕಣ್ಣುಗಳು, ಹಣೆಯಲ್ಲಿ ಮೆರೆಯುವ ತ್ರಿಪುಂಡ್ರ, ಕೊರಳು, ರಟ್ಟೆ, ಮುಂಗೈಗಳಲ್ಲಿ ಪರಿಶೋಭಿಸುವ ರುದ್ರಾಕ್ಷಿ ಮಾಲೆಗಳು, ಹುರಿಕಟ್ಟಾದ ಮೈಕಟ್ಟು ಇವೆಲ್ಲವನ್ನು ನೋಡಿದಾಗ ಶಿವನೇ ಭೂಮಿಗಿಳಿದು ಬಂದಿರುವನೋ ಏನೋ ಎಂಬ ಸಂಶಯ ಮೂಡುತ್ತಿತ್ತು. ಬಟ್ಟೆ ಒಗೆಯುವುದರಲ್ಲಿ ಮಗ್ನನಾಗಿದ್ದ ತಿರುಕುರುಂಪೆ ತೊಂಡರ ಲಕ್ಷ್ಯ ಯಾವ ಶಕ್ತಿಗೋ ಒಳಗಾದಂತೆ ಅವನತ್ತ ಹರಿಯಿತು. ತಕ್ಷಣ ಒಗೆಯುವುದನ್ನು ಬಿಟ್ಟು ಅವರ ಪಾದಗಳ ಮೇಲೆ ಕೆಡೆದು, ಸ್ವಾಮಿ, ತಾವು ಎಲ್ಲಿಂದ ಆಗಮಿಸಿದಿರಿ? ಬಿಸಿಲಲ್ಲಿ ಬಸವಳಿದಂತೆ ಕಾಣುತ್ತದೆ. ಸ್ನಾನ ಮಾಡಿರಿ, ಪ್ರಸಾದಕ್ಕಾಗಿ ನನ್ನ ಮನೆಗೆ ಹೋಗೋಣ ಎಂದು ಬೇಡಿಕೊಂಡ. ಅದಕ್ಕೆ ಆ ಜಂಗಮ ಮೂರ್ತಿ, ನನಗೆ ಇಂತಹದೆಂಬ ಊರೇ ಇಲ್ಲ. ದೇಶ ಸಂಚಾರವೇ ನನ್ನ ಕೆಲಸ. ಇಂದು ಇಲ್ಲಿ, ನಾಳೆ ಎಲ್ಲೋ. ಯಾರ ಮನೆಗೂ ಊಟಕ್ಕೆ ಹೋಗುವ ಪದ್ಧತಿಯನ್ನು ನಾನು ಇಟ್ಟುಕೊಂಡಿಲ್ಲ. ಯಾವುದೇ ಊರಿಗೆ ಹೋದರೂ ಒಂದು ದೇವಾಲಯ ಇದ್ದೇ ಇರುತ್ತೆ. ಅಲ್ಲಿ ನಮ್ಮ ವಾಸ್ತವ್ಯ. ಯಾರಾದರೂ ಭಕ್ತರು ಅಲ್ಲಿಗೇನೆ ತಂದು ಕೊಟ್ರೆ ಅದನ್ನೇ ಲಿಂಗಾರ್ಪಿತ ಮಾಡಿ ಸ್ವೀಕರಿಸುತ್ತೇನೆ. ಹಿಂದೆ ಈ ಊರಿಗೆ ಬಂದಿರುವೆ. ಶಿವಾಲಯ ಒಂದರಲ್ಲಿ ಇಳಿದುಕೊಂಡಿರುವೆ. ಸ್ನಾನ ಮಾಡಿ ಲಿಂಗ ಪೂಜೆಯಾದ ಮೇಲೆ ಶಿವ ಕೊಟ್ಟರೆ ಪ್ರಸಾದ ಸೇವನೆ, ಇಲ್ಲದಿದ್ದರೆ ಇಲ್ಲ. ಎಲ್ಲ ಶಿವನಿಚ್ಛೆ ಎಂದು ಹೇಳುತ್ತಾ ನೀರಿಗಿಳಿದ. ಆ ಜಂಗಮ ಮೂರ್ತಿಯು 1-2 ಮಾತನ್ನು ಹೇಳುತ್ತಾ ಹೋದಂತೆ ತಿರುಕುರುಂಪೆ ತೊಂಡರ ಅಂಗಾಂಗಳನ್ನು ಏನೋ ಒಂದು ಬಗೆಯ ಅನಿರ್ವಚನೀಯ ಆನಂದ ಆವರಿಸಿದಂತಾಯಿತು. ಮನಸ್ಸಿನಲ್ಲಿ ಭಕ್ತಿರಸದ ಚಿಲುಮೆ ಕಟ್ಟೊಡೆದು ಹೊರಚಿಮ್ಮಿತು. ಮತ್ತೊಮ್ಮೆ ಅವರ ಪಾದಗಳಿಗೆ ನಮಸ್ಕರಿಸಿ
ಅವರು ಇಳಿದುಕೊಂಡಿರುವ ಶಿವಾಲಯದ ಗುರುತು ಕೇಳಿಕೊಂಡ. ರಾತ್ರಿ ಆ ದೇವಾಲಯಕ್ಕೆ ಹೋಗಿ ಜಂಗಮೂರ್ತಿಗೆ ಹಣ್ಣು ಹಂಪಲನ್ನು ಅರ್ಪಿಸಿ ಬರಬೇಕೆಂದು ನಿರ್ಧರಿಸಿದ. ಇನ್ನೇನು ತನ್ನ ಕೆಲಸ ಮುಂದುವರಿಸಲು ಹೋಗಬೇಕು. ಅವನ ದೃಷ್ಟಿ ಸ್ವಾಮಿಗಳ ಕಪರಿಯ ಮೇಲೆ ಬಿತ್ತು. ಧೂಳಿ ಹಿಡಿದು ಹೊಲಸು ಹತ್ತಿ ಕಮಟು ಕಮಟಾಗಿ ಹೋಗಿತ್ತದು. ಸಮೀಪಕ್ಕೆ ಹೋದ. ಬೆವರಿನ ವಾಸನೆ ಭಕ್ಕೆಂದು ಅವನ ಮೂಗನ್ನು ಪ್ರವೇಶಿಸಿತು. ತಿರುಕುರುಂಪೆ ತೊಂಡರ ಜೀವ ತತ್ತರಿಸಿ ಹೋಯಿತು. ಅಯ್ಯೋ ಪಾಪ, ಜಂಗಮ ಮೂರ್ತಿಗೆ ಯಾರೂ ಕಂತೆಯನ್ನು ಒಯ್ದುಕೊಟ್ಟಂತೆ ಕಾಣುವುದಿಲ್ಲ. ಆತನಿಗೂ ತೊಳೆದುಕೊಳ್ಳಲಿಕ್ಕೆ ಬೇಸರವೋ ಏನು. ಇಳಿ ವಯಸ್ಸು ಬೇರೆ ಆಗಿದೆ. ಆದ್ದರಿಂದ ನಾನು ಇದನ್ನು ತೊಳೆದು ಶುಭ್ರ ಮಾಡಿ ಕೊಡಬೇಕು. ಹಿಂದೆ ಶಿವಭಕ್ತರ ಸಹಸ್ರಾರು ವಸ್ತ್ರವನ್ನು ತೊಳೆದುಕೊಟ್ಟುದಕ್ಕಿಂತ ಹೆಚ್ಚಿನ ಪುಣ್ಯ ಈ ಮಹೇಶ್ವರನ ಕಂತೆಯನ್ನು ತೊಳೆದುಕೊಡುವುದರಿಂದ ಬರುತ್ತದೆ. ಇಂದು ಶಿವನು ಆ ಪ್ರಸಂಗವನ್ನು ತಂದುಕೊಟ್ಟು ನನ್ನ ಮೇಲೆ ಕೃಪೆ ತೋರಿದ. ಇಂದು ಈ ಮಂಗಲ ಜಂಗಮ ಮೂರ್ತಿಯ ಕಪನಿಯನ್ನು ಒಗೆಯುವ ಸದವಕಾಶ ಕಲ್ಪಿಸಿಕೊಟ್ಟಿರುವುದು ನನ್ನ ಉದ್ಧಾರಕ್ಕೆಂದೇ ತೋರುತ್ತದೆ ಎಂದು ಬಗೆದು ಅವನನ್ನು ಉದ್ದೇಶಿಸಿ, ಸ್ವಾಮಿ, ತಮ್ಮ ಕಂತೆ ಬಹಳ ಹೊಲಸಾಗಿ ಕಮಟಿ ಕಟ್ಟಿದೆ. ಅದನ್ನು ನನ್ನ ಕೈಯಲ್ಲಿ ಕೊಟ್ಟರೆ ಚೆನ್ನಾಗಿ ತೊಳೆದು ಬೆಳ್ಳಗೆ ಮಾಡುವೆ. ಅದರಲ್ಲಿ ತಮ್ಮ ವಸ್ತುಗಳಿದ್ದರೆ ತೆಗೆದುಕೊಳ್ಳಿ, ತೊಳೆದುಕೊಡುತ್ತೇನೆ. ಹಲವಾರು ವರ್ಷಗಳಿಂದಲೂ ಶಿವಭಕ್ತರ ಬಟ್ಟೆಗಳನ್ನು ತೊಳೆಯುವ ಕೆಲಸವನ್ನೇ ನಾನು ಮಾಡುತ್ತಾ ಬಂದಿದ್ದೇನೆ. ಆ ಕಲೆಯಲ್ಲಿ ನನ್ನ ಕೈ ಪಳಗಿದೆ. ನಿಮ್ಮ ಕಂತೆ ಹರಿಯದಂತೆ ಎಚ್ಚರಿಕೆ ವಹಿಸುತ್ತೇನೆ. ದಯಮಾಡಿ ಕಂತೆಯನ್ನು ಕೊಡಿರಿ ಎಂದು ದೀನನಾಗಿ ಬೇಡಿಕೊಂಡ. ಅದಕ್ಕೆ ಜಂಗಮನು, ಬಲೆ, ನಿನ್ನಂತಹ ಭಕ್ತನೇ ನನಗೆ ಇದುವರೆಗೂ ಸಿಕ್ಕಿರಲಿಲ್ಲ. ನನ್ನ ಹೊಲಸು ಕಪನೆಯನ್ನು ನೋಡಿ ಅದನ್ನು ತೊಳೆದುಕೊಡುವ ಮನಸ್ಸು ನಿನ್ನಲ್ಲಿ ಮೂಡಿರುವುದು ನೀನು ನಿಜವಾದ ಶಿವಭಕ್ತನೆಂಬುದನ್ನು ತೋರಿಸುತ್ತದೆ. ಅನೇಕ ವರ್ಷಗಳಿಂದ ತೊಳೆಯುವ ಕೆಲಸದಲ್ಲಿ ಪಳಗಿದ ನಿನ್ನ ಕೈಗಳು ಲೀಲಾಜಾಲವಾಗಿ ನನ್ನ ಬಟ್ಟೆಯ ಕೊಳೆಯನ್ನು ತೆಗೆಯಬಲ್ಲವು. ಅದು ಹರಿದು ಹೋಗುವುದೆಂಬ ಭಯವೂ ನನಗಿಲ್ಲ. ಆದರೆ ಅದನ್ನು ಕೊಡಲು ನನಗೆ ಸಾಧ್ಯವಿಲ್ಲ. ಏಕೆಂದರೆ ನನಗಿರುವುದು ಅದೊಂದೇ ಕಂತೆ. ಇಂದು ತೊಳೆದರಾಯಿತು, ನಾಳೆ ತೊಳೆದರಾಯಿತು ಎಂದು ಹಾಗೆಯೇ ಮುಂದೆ ಹಾಕುತ್ತಾ ಬಂದಿದ್ದೇನೆ. ದೇಹ ಹುರಿಕಟ್ಟಾಗಿ ಕಂಡರೂ ಇಳಿ ವಯಸ್ಸಾಗುತ್ತಿರುವುದರಿಂದ ಶಕ್ತಿ ಇಲ್ಲ. ಜೊತೆಗೆ ಆಲಸ್ಯವೂ ಸೇರಿಕೊಂಡು ಬಿಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ತೊಳೆದ ಬಟ್ಟೆ ಆರಬೇಕು. ಮಳೆಗಾಲವಾದುದರಿಂದ ಆರುತ್ತದೆಯೋ ಇಲ್ಲವೋ ಎಂಬ ಭಯ. ಒಣಗದಿದ್ದರೆ ರಾತ್ರಿಯಲ್ಲಿ ಕೊರೆಯುವ ಚಳಿಯಲ್ಲಿ ನರಳುತ್ತಾ ಮಲಗಬೇಕು. ಹಾಗಾದರೆ ನನ್ನ ಪ್ರಾಣ ಉಳಿದೀತೆ. ಎಂತಲೇ ಹೊಲಸಿದ್ದರೆ ಇರಲಿ ಎಂದು ಅದನ್ನು ತೊಳೆಯುವ ಗೊಡವೆಗೇ ಹೋಗಿಲ್ಲ. ಆದ್ದರಿಂದ ಈಗ ನಿನಗೆ ಅದನ್ನು ಕೊಡಲಾರೆ ಎಂದು ಹೇಳಿದ. ತಿರುಕುರುಂಪೆ ತೊಂಡರಿಗೆ ಜಂಗಮ ಮೂರ್ತಿಯ ಮಾತು ಸತ್ಯವೆಂದು ತೋರಿತು. ಆಕಾಶದ ಕಡೆಗೆ ಕಣ್ಣು ಹೊರಳಿಸಿ ನೋಡಿದ ಮೋಡಗಳೇ ಇರಲಿಲ್ಲ. ಸೂರ್ಯನ ಬಿಸಿಲು ಪ್ರಖರವಾಗಿತ್ತು. ಒಂದು ಕಂತೆ ಒಣಗಲು ಎಷ್ಟು ಹೊತ್ತು ಬೇಕು? ಮಾಹೇಶ್ವರನೊಬ್ಬನ ಬಟ್ಟೆ ತೊಳೆಯುವ ಸದವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಎಂದು ನಿರ್ಧರಿಸಿ, ಸ್ವಾಮಿ, ತಾವೇನು ಚಿಂತಿಸಬೇಡಿ. ಇಂದು ಮಳೆ ಬರುವ ಲಕ್ಷಣವಿಲ್ಲ. ನೋಡಿ, ಆಕಾಶದಲ್ಲಿ ಮೋಡಗಳ ಸುಳಿವೇ ಇಲ್ಲ. ಸೂರ್ಯನ ಬಿಸಿಲು ಇನ್ನೂ ಸಾಕಷ್ಟಿದೆ. ಒಂದರ್ಧ ಗಂಟೆಯಲ್ಲಿ ತೊಳೆದು ಇನ್ನೊಂದರ್ಧ ಗಂಟೆಯಲ್ಲಿ ಒಣಗಿಸಿಕೊಡುತ್ತೇನೆ. ಇದು ನನ್ನ ವಚನ. ನನ್ನನ್ನು ನಂಬಿ ಎಂದು ಮತ್ತೆ ಅಂಗಲಾಚಿದ. ಆಗ ಮಹೇಶ್ವರನು, ನೋಡಯ್ಯ, ನೀನೇನೋ ನನ್ನ ಮೇಲಿನ ಅನುಕಂಪೆಯಿಂದ ಹೀಗೆ ನುಡಿಯುತ್ತಿರುವೆ. ಒಳ್ಳೆಯದೇ. ಆದರೆ ಶಿವನ ಆಟವನ್ನು ತಿಳಿದವರು ಯಾರು? ಈಗ ನಿರಭ್ರವಾಗಿರುವ ಆಕಾಶ ಮರುಕ್ಷಣದಲ್ಲಿ ಮೋಡಗಳಿಂದ ತುಂಬಿ ಧಾರಾಕಾರವಾಗಿ ಮಳೆ ಸುರಿಯಬಹುದು. ಚಂಡಮಾರುತ ಬೀಸಿ ಕೋಲಾಹಲವನ್ನೇ ಎಬ್ಬಿಸಬಹುದು. ಏನು ವಿಶ್ವಾಸ? ಆದ್ದರಿಂದ ಅದನ್ನು ತೊಳೆಯುವುದು ಬೇಡ, ಹಾಗೇ ಇದ್ದುಕೊಳ್ಳಲಿ ಎಂದು ಸ್ಪಷ್ಟವಾಗಿ ನುಡಿದ. ತಿರುಕುರುಂಪೆ ತೊಂಡರು ಆದರೂ ಕೇಳಿಲ್ಲ. ಹಾಗೇನೂ ಆಗಲಾರದು, ನೀವು ವಿಶ್ವಾಸವಿಡಿ. ದುರ್ದೈವದಿಂದ ಅಂತಹದ್ದೇನಾದರೂ ಸಂಭವಿಸಿದರೆ ನಾನು ನನ್ನ ಕಂಬಳಿಯನ್ನು ತಂದು ತಮಗೆ ರಾತ್ರಿ ಹೊದೆಯಲು ಕೊಡುತ್ತೇನೆ. ನಿಮ್ಮ ಬಟ್ಟೆಯಲ್ಲಿರುವ ಈ ಕೊಳೆಯನ್ನು ನಾನು ನೋಡಲಾರೆ. ದಯವಿಟ್ಟು ಕೊಡಿ ಎಂದು ಮತ್ತೆ ಬೇಡಿಕೊಂಡ. ಅದಕ್ಕೆ ಅವನು, ಅದೇ ಬಂದಿರುವುದು ತೊಂದರೆ. ಮತ್ತೊಬ್ಬರು ಹೊದೆಯುವುದನ್ನು ನಾನು ಹೊದೆಯುವನಲ್ಲ. ಹೊಸದನ್ನು ಕೊಳ್ಳಲು ನನ್ನ ಬಳಿಗೆ ಹಣವಿಲ್ಲದುದರಿಂದ ಅದೊಂದರ ಮೇಲೆಯೇ ಜೀವನ ನಡೆಸಿರುವೆ. ನಡೆದಷ್ಟು ದಿನ ನಡೆಯಲಿ, ನನ್ನಿಂದಾಗಿ ತೊಂದರೆ ಬೇಡ ಎಂದು ಅದೇ ಹಳೆಯ ರಾಗವನ್ನೇ ಎಳೆದ. ತಿರುಕುರುಂಪೆ ತೊಂಡರು ಮತ್ತೆ ಒತ್ತಾಯಪಡಿಸಿದಾಗ, ಆಗಲಯ್ಯ, ನಿನ್ನದೂ ಒಂದು ಛಲವೇ, ತೆಗೆದುಕೋ. ಚೆನ್ನಾಗಿ ಬೆಳ್ಳಗೆ ತೊಳೆದುಕೊಡು. ನಿನಗೆ ಸಂತೋಷವಾದರೆ ನನಗೂ ಸಂತೋಷವೇ. ಹೋಗು, ತೆಗೆದುಕೋ. ಅದರಲ್ಲಿ ಅಂಥ ಯಾವ ಬೆಲೆಯುಳ್ಳ ವಸ್ತುವೂ ಇಲ್ಲ. ನಮ್ಮಂತರಲ್ಲಿ ಏನಿರುತ್ತದೆ? ಹೋಗು, ತೊಳೆದುಕೊಡು. ಆದರೆ ಹೊತ್ತು ಮುಳುಗುವ ಹೊತ್ತಿಗೆ ಒಣಗಿದ ನನ್ನ ಕಂತೆ ನನಗೆ ಮುಟ್ಟಬೇಕು. ಹಾಗೆ ಮಾಡಿಕೊಡು. ನಾನು ನಿಮ್ಮ ಊರಲ್ಲಿ ಆ ದೊಡ್ಡ ಆಲಮರದ ಗಿಡವಿದೆಯಲ್ಲ, ಅದರ ಬಳಿ ಇರುವ ಶಿವ ದೇವಾಲಯದಲ್ಲಿ ಇರುತ್ತೇನೆ. ಅಲ್ಲಿಗೆ ತಂದು ಮುಟ್ಟಿಸು. ಮತ್ತೇನು? ಮುಟ್ಟಿಸದಿದ್ದರೆ ರಾತ್ರಿ ಚಳಿಯಿಂದ ನಾನು ಸೆಡೆದೇ ಹೋಗುತ್ತೇನೆ. ಜೋಕೆ, ಎಚ್ಚರ ಎಂದು ಹೇಳಿದ. ತಿರುಕುರುಂಪೆ ತೊಂಡರಿಗೆ ಹಿಗ್ಗು ಹಿಡಿಸದಾಯಿತು. ಹೊತ್ತು ಮುಳುಗುವ ಹೊತ್ತಿಗೆ ಸರಿಯಾಗಿ ಅವಶ್ಯ ಅವರ ಕಂತೆಯನ್ನು ತೊಳೆದು ಒಣಗಿಸಿಕೊಡುವ ಭಾಷೆ ಇತ್ತು. ಓಡುತ್ತಾ ಹೋಗಿ ಕಂತೆಯನ್ನು ತೆಗೆದುಕೊಂಡು ಅದರಲ್ಲಿ ಏನಾದರೂ ಇದೆಯೇ ಎಂದು ಪರೀಕ್ಷಿಸಿ, ಇಲ್ಲದಿರಲು ಒಯ್ದು ಹಂಡೆಯಲ್ಲಿ ಕುದಿಯಲಿಕ್ಕೆ ಹಾಕಿದ. ಸ್ವಲ್ಪ ಹೊತ್ತು ನೀರಿನಲ್ಲಿ ಅದನ್ನು ಕುದಿಸಿ ಅವಸರವಾಗಿ ಹೊಳೆಗೆ ಬಂದು ತೊಳೆಯಲು ಪ್ರಾರಂಭಿಸಿದನೋ ಇಲ್ಲವೋ, ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬೀಸಲು ಪ್ರಾರಂಭವಾಗಿ ಕ್ಷಣಾರ್ಧದಲ್ಲಿ ಆಕಾಶದ ತುಂಬೆಲ್ಲ ಕಪ್ಪು ಮೋಡಗಳ ತಾಂಡವ ನೃತ್ಯ ಶುರುವಾಯಿತು. ಗುಡುಗಿನ ದನಿಗೆ ಅನುಗುಣವಾಗಿ ತಿರುಕುರುಂಪೆ ತೊಂಡರ ಎದೆ ಡವ ಡವನೆ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಮಳೆಯು ಧಾರಾಕಾರವಾಗಿ ಸುರಿಯಲು ಮೊದಲಿಟ್ಟಿತು.
ಅಯ್ಯೋ ಶಿವನೇ, ಜಂಗಮ ಮೂರ್ತಿ ಹೇಳಿದ ಮಾತೇ ಸತ್ಯವಾಯಿತಲ್ಲ. ಅವರು ಹೇಳಿದುದನ್ನು ನಂಬದ ನಾನೆಂತಹ ಮೂರ್ಖ. ಆದರೆ ದೇವನೇ, ನನ್ನ ಉದ್ದೇಶವೇನೂ ಕೆಟ್ಟದ್ದಲ್ಲ. ಅವರಿಗೆ ತೊಂದರೆ ಕೊಡಬೇಕೆಂಬ ವಿಚಾರ ನನ್ನ ಮನಸ್ಸಲ್ಲಿ ಮೂಡಿದ್ದರೆ ನನ್ನ ತಲೆ ಈಗಿಂದೀಗಲೇ ಸಹಸ್ರ ಹೋಳಾಗಿ ಹೋಗಲಿ. ಕೆಟ್ಟದ್ದನ್ನು ನಾನೆಂದೂ ಬಯಸಿದವನಲ್ಲ. ಆದುದರಿಂದ ಶಂಕರ, ನನ್ನನ್ನು ರಕ್ಷಿಸು, ನಾನು ಕೊಟ್ಟ ವಚನ ತಪ್ಪದಂತೆ ಮಾಡು ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದ. ಗಾಳಿಯೂ ಅಧಿಕವಾಗಿದೆ. 10-15 ನಿಮಿಷದಲ್ಲಿ ಮೋಡಗಳು ಚೆಲ್ಲಾಪಿಲ್ಲಿಯಾಗಿ ಮತ್ತೆ ಸೂರ್ಯನು ಕಾಣಿಸಿಕೊಳ್ಳುತ್ತಾನೆ ಎಂಬ ಆಸೆಯ ಕಿರಣವೂ ಕಾಣಿಸಿಕೊಳ್ಳದಿರಲಿಲ್ಲ. ಆದುದರಿಂದ ಸುರಿಯುತ್ತಿರುವ ಮಳೆಯಲ್ಲಿ ಮಹೇಶ್ವರನ ಕಂತೆಯನ್ನು ಸಾವಕಾಶವಾಗಿ ಕುಕ್ಕಿ ಕುಕ್ಕಿ ತೊಳೆಯತೊಡಗಿದ. ಜೋರಾಗಿ ಬೀಸಿದರೆ ಎಲ್ಲಿ ಹರಿದು ಹೋಗುತ್ತದೆಯೋ ಎಂಬ ಭಯ ಅವನಿಗೆ. ಆದುದರಿಂದ ಮೆದುವಾಗಿಯೇ ಕುಕ್ಕುತ್ತಿದ್ದ. ಎಣ್ಣೆಯಾದ ಭಾಗ ಕಪ್ಪು ಕೊಳೆ ಇನ್ನೂ ಹೋಗಿರಲಿಲ್ಲ. ಸಣ್ಣನ್ನ ಸವಳು ತಂದು ಅದರಿಂದ ಮೆಲ್ಲನೆ ಆ ಭಾಗವನ್ನು ತಿಕ್ಕಿ ಮತ್ತೊಮ್ಮೆ ತೊಳೆದ. ಆ ಮಳೆಯಲ್ಲಿಯೇ ಬಟ್ಟೆ ಏನೋ ಸ್ವಲ್ಪ ಬೆಳ್ಳಗಾಯಿತು, ಕೊಳೆಯೂ ಇಲ್ಲದಂತಾಯಿತು. ಅಷ್ಟೊತ್ತಿಗಾಗಲೇ ಸೂರ್ಯ ಮುಳುಗು ಹೊತ್ತಾಯಿತು. ಇನ್ನು ಬಟ್ಟೆ ಒಣಗುವ ಬಗೆ ಹೇಗೆ? ತಿರುಕುರುಂಪೆ ತೊಂಡರಿಗೆ ದಿಕ್ಕೇ ತೋಚದಾಯಿತು. ಶಿವನೇ, ಇದೆಂತಹ ಕಠಿಣ ಪರೀಕ್ಷೆಗೆ ನನ್ನನ್ನು ಗುರಿಪಡಿಸಿದೆ. ಹೊತ್ತು ಮುಳುಗುವುದರೊಳಗಾಗಿ ಈ ಕಂತೆ ಒಣಗುವುದಂತೂ ಸಾಧ್ಯವೇ ಇಲ್ಲ. ನಾನು ಜಂಗಮ ಮೂರ್ತಿ ಕೊಟ್ಟ ಮಾತು ಮಣ್ಣುಗೂಡಿ ಹೋಗುತ್ತದೆ. ವಚನ ಭ್ರಷ್ಟ, ಶಿವಭಕ್ತನಿಗೆ ತೊಂದರೆ ಕೊಟ್ಟ ಮಹಾಪಾಪಿ ಎಂದು ಜನರು ನನ್ನನ್ನು ಹೇಯಾಳಿಸುತ್ತಾರೆ. ಇದುವರೆಗೂ ನಾನು ಒಬ್ಬ ಶಿವಭಕ್ತನಿಗಾದರೂ ಅಪ್ರಾಮಾಣಿಕನಾಗಿ ನಡೆದುಕೊಂಡಿಲ್ಲ. ಕೊಟ್ಟ ವಚನವನ್ನು ಮುರಿದಿಲ್ಲ. ನನ್ನಿಂದಾಗಿ ಶಿವಭಕ್ತರಿಗೆ ತೊಂದರೆಯಾಗಿದೆ ಎಂಬುದನ್ನು ನಾನು ಸಹಿಸಿಕೊಳ್ಳಲಾರೆ. ಶಿವನೇ, ನೀನೇ ನೋಡಿಲ್ಲವೇ? ಜಾತ್ರೆಯ ಸಂದರ್ಭದಲ್ಲಿ ಸಹಸ್ರಾರು ಶಿವಭಕ್ತರ ವಸ್ತ್ರಗಳನ್ನು ಉಪವಾಸವಿದ್ದು ತೊಳೆದುಕೊಟ್ಟಿಲ್ಲವೇ? ಇಲ್ಲಿಯವರೆಗೂ ಒಳ್ಳೆಯವನೆಂದು ಕರೆಸಿಕೊಂಡ ನನಗೆ ಇಂದು ಒಂದು ಅಪವಾದ ಬರುವಂತಾಯಿತೆ. ಇದನ್ನು ನಾನು ಹೇಗೆ ಸಹಿಸಲಿ? ಎಲೆ ಮಳೆರಾಜನೇ, ನಿನಗೆ ಕೈಜೋಡಿಸಿ ಬೇಡುತ್ತೇನೆ, ನನ್ನ ಮೇಲೆ ಕೃಪೆದೂರಿ ನಿಲ್ಲು ಎಂದು ಹಲುಬಿ ಹಂಬಲಿಸಿದ. ಶಿವನಲ್ಲಿ ಮತ್ತೆ ಮತ್ತೆ ಮೊರೆಯಿಟ್ಟ, ಗೋಡಿಟ್ಟ. ಆದರೂ ಎಲ್ಲ ನಿಷ್ಫಲವಾಯಿತು. ಮಳೆ ನಿಲ್ಲಲಿಲ್ಲ, ಬಟ್ಟೆ ಒಣಗಲಿಲ್ಲ. ಮಳೆ ಬರಲು ಪ್ರಾರಂಭವಾದುದರಿಂದ ಇದ್ದ ಗುಡಿಯಲ್ಲಿ ಕುಳಿತ ಜಂಗಮಮೂರ್ತಿಗೂ ನಡುಕ ಹುಟ್ಟಿತು. ಸುಯ್ಯೆಂದು ಬೀಸುವ ಬಿರುಗಾಳಿಯಲ್ಲಿ ಕೂಡಿ ಬರುವ ತುಂತುರು ಹನಿಗಳು ಗುಡಿಯೊಳಗೂ ಪ್ರವೇಶಿಸಿ ಅವನ ಮೈಯನ್ನು ತೋಯಿಸಿದವು. ಮತ್ತಷ್ಟು ಚಳಿ ಪ್ರಾರಂಭವಾಯಿತು. ಅದನ್ನು ಸಹಿಸದೆ ಆ ಜಂಗಮನು ಮಳೆಯಲ್ಲಿಯೇ ನೆನೆಯುತ್ತಾ ತೋಯುತ್ತಾ ಹೊಳೆಯತ್ತ ಓಡಿದ. ಅಲ್ಲಿಂದಲೇ ಕೂಗಲು ಮೊದಲು ಮಾಡಿದ. ಅಯ್ಯೋ ಸತ್ಯನಯ್ಯೋ ಸತ್ಯ, ನಾನೆಷ್ಟು ಹೇಳಿದರೂ ಇವನು ಕೇಳಲೇ ಇಲ್ಲ. ಮಹಾಭಕ್ತನಂತೆ ನಡೆಸಿ ನನಗೆ ಇಂತಹ ಪರಿಸ್ಥಿತಿ ತಂದೊಡ್ಡಿದ. ಇನ್ನು ಇಂತಹ ಮಳೆಯಲ್ಲಿ ನನ್ನ ಕಪನಿ ಒಣಗುವ ಬಗೆ ಹೇಗೆ? ರಾತ್ರಿಯಲ್ಲಿ ಕೊರೆಯುವ ಚಳಿಯಲ್ಲಿ ಸುರಿಯುತ್ತಿರುವ ಮಳೆಯಲ್ಲಿ ನನ್ನ ದೇವನು ಹೇಗೆ ರಕ್ಷಿಸಿಕೊಳ್ಳಲಿ? ನಾನು ಉಳಿಯುವುದಿಲ್ಲ. ಇವರೇ ನನ್ನನ್ನು ಕೊಂದ. ಅಯ್ಯೋ ಎಲೋ ಭಕ್ತ, ಅಯ್ಯೋ ಎಲೋ ಮಹಾಭಕ್ತ, ಎಲ್ಲಿರುವಿ? ನನ್ನ ಕಂತೆಯನ್ನು ಎಂದು ಬೀಳುತ್ತಾ ಏಳುತ್ತಾ ಧಾವಿಸುತ್ತಾ ಬಂದ. ಇವನೇ ನನ್ನನ್ನು ಕೊಂದನೆನ್ನುವ ಆ ಜಂಗಮ ಮೂರ್ತಿಯ ಮಾತು ಕೇಳಿದ ಕೂಡಲೇ ಅರ್ಧಕ್ಕರದ ಆಗಲೇ ಇಳಿದು ಹೋದ ತಿರುಕುರುಂಪೆ ತೊಂಡರು ಸಂಪೂರ್ಣ ಇಳಿದು ಹೋದರು. ಕೊಟ್ಟ ವಚನವನ್ನು ಪಾಲಿಸದೆ ಶಿವಸ್ವರೂಪಿಗಳಾದ ಜಂಗಮರಿಗೆ ನಾನಾ ಬಗೆಯ ಹಿಂಸೆ ಕೊಟ್ಟ ನನ್ನಂತಹ ಪಾಪಿಯು ಜಗತ್ತಿನಲ್ಲಿ ಜೀವಿಸಿರಲೇಬಾರದು ಎಂಬ ನಿರ್ಧಾರ ದೃಢವಾಗುತ್ತಾ ಹೋಯಿತು. ಅವರಿಗೆ ಮುಖ ತೋರಿಸುವುದಾದರೂ ಹೇಗೆ? ಈ ಹಾಳು ಮುಖವನ್ನು ಅವರು ನೋಡಬಾರದು. ಅವರು ಇಲ್ಲಿಗೆ ತಲುಪುವುದರೊಳಗಾಗಿ ನಾನಿಲ್ಲಿ ಬದುಕಿರಬಾರದೆಂದು ನಿಶ್ಚಯಿಸಿ ಅಲ್ಲಿಯೇ ಇದ್ದ ಒಗೆಯುವ ಕಲ್ಲಿಗೆ ತನ್ನ ತಲೆಯನ್ನು ಪಟಾರನೆ ಅಪ್ಪಳಿಸಿದನು. ಮುಂದೇನಾಯಿತು ತಿಳಿಯಲಿಲ್ಲ. ಸ್ವಲ್ಪ ಎಚ್ಚರಿಕೆ ಬಂದಾಗ ಅವನು ಕಂಡದ್ದೇನು? ಆ ಜಂಗಮ ಮೂರ್ತಿ ಶಿವಮೂರ್ತಿಯಾಗಿ ಮಾರ್ಪಟ್ಟಿದ್ದ. ಅವನ ಎದೆಯೇ ತನ್ನ ತಲೆದಿಂಬಾಗಿತ್ತು. ಅವನ ಸುಖಸ್ಪರ್ಶ ತಿರುಕುರುಂಪೆ ತೊಂಡರನ್ನು ಮತ್ತೊಂದು ಲೋಕದ ವಿಹಾರಿಯನ್ನಾಗಿ ಮಾಡಿತ್ತು. ಅವರು ಸಹಜವಾಗಿ ಶಿವನಲ್ಲಿ ಐಕ್ಯವಾಗಿ ಹೋಗಿದ್ದರು.